ನಮಸ್ಕಾರ ಸ್ನೇಹಿತರೆ, ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂಡೀಪುರದಲ್ಲಿದ್ದೀನಿ. ಬಂಡೀಪುರದಲ್ಲಿ ಅದು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಸಫಾರಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಸಫಾರಿನ ಎಂಜಾಯ್ ಮಾಡೋಣ. ಸೊ ನಮ್ಮ ರಸ್ತೆ ಎಲ್ಲೇ ನಿಂತಿದೆ, ಬನ್ನಿ ಹೋಗೋಣ. ಸಫಾರಿ ಟೈಮಿಂಗ್ ಬಂದು 6 ಗಂಟೆಗಿದೆ. ಈಗ ಆಲ್ರೆಡಿ 5:14. ಸೊ ಇವಾಗ ಒಂದು 5:20ಗೆ ನಾವು ಹೊರಟ್ರೆ ನಾವಲ್ಲಿ 5:30 5:45 ಹೋಗ್ತೀವಿ. ಆ್ಯಕ್ಚುಲಿ ನಾವು ಜೀಪ್ ಸಫಾರಿಗೆ ಕೇಳಿದ್ವಿ. ಸೊ ಜೀಪ್ ಬೇಕಂತಂದರೆ 5:45 ಅಷ್ಟೊತ್ತಿಗೆ ಬರಬೇಕು ನೀವು ಅಂತ ಹೇಳಿದರು. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ. ಎಕ್ಸಾಕ್ಟ್ 5:14. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಬನ್ನಿ ಇವತ್ತು ಹೋಗೋಣ, ಸಫಾರಿ ಮಾಡೋಣ. ಬಂಡೀಪುರ ವೈಲ್ಡ್ ಲೈಫ್ ರೆಸಾರ್ಟ್ ಆ್ಯಂಡ್ ಸ್ಪಾನಲ್ಲಿ ನಾವು ನೆನ್ನೆ ನೈಟೇ ಬಂದು ಸ್ಟೇ ಆಗಿದ್ವಿ. ಸೊ ನೆನ್ನೆ ಸಂಜೆನೇ ನಾವು ಒಂದು ಸಫಾರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಬುಕ್ ಆಗಿತ್ತು, ಬಿಕಾಸ್ ದಟ್ ಈಸ್ ಸಂಡೇ. ಇವತ್ತು ಮಂಡೇ ಆಗಿರೋದ್ರಿಂದ ನಮಗೆ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಇಲ್ಲಿ ಸೆಕ್ಯೂರಿಟಿ ಕೂಡ ಬಂದಿಲ್ಲ, ನಾವೇ ಫಸ್ಟ್ ಬಂದ್ಬಿಟ್ರಲ್ಲಪ್ಪ. ಎವ್ರಿ ಟೈಮ್ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಎಷ್ಟು ಫಾಸ್ಟಾಗೆ ನಾನು ಯಾವಾಗಲೂ ಇರ್ತೀನಿ. ಈ ಸಲನೂ ಹಾಗೆ ಬಂದಿದ್ದೀನಿ. ಇಲ್ಲಿ ಟಿಕೆಟ್ ಕೊಡ್ತಾರೆ, ಇಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಬಸ್ ಅಥವಾ ಜೀಪ್ ಇರುತ್ತೆ. ಸೊ ಇಲ್ಲಿ ಜೀಪ್ ಸಫಾರಿ ಅಂದರೆ ಜಿಪ್ಸಿ ಸಫಾರಿ ಹಾಗೂ ಬಸ್ ಸಫಾರಿ ಇರುತ್ತೆ. ಮಾರ್ನಿಂಗ್ 6:30 to 8 o'clock ಮತ್ತು 8 o'clock to 10 o'clock ಅಥವಾ 9:30 ಅನಿಸುತ್ತೆ ಬಸ್ ಸಫಾರಿ ಆದರೆ. ಇನ್ನು ಜಿಪ್ಸಿನಲ್ಲಿ ಒಂದು ½ an hour ಜಾಸ್ತಿ ಸಿಗುತ್ತೆ ನಮಗೆ. ಸೊ ಫೈನಲಿ ಟಿಕೆಟ್ ತೊಗೊಂಡಾಗಿದೆ. 7,000 + 800 rupees ಒಂದು ಲೆನ್ಸ್ಗೆ. 100/400 ಇರೋದ್ರಿಂದ ಸೊ 800 rupees ಬರೋ ಎಕ್ಸ್ಟ್ರಾ ಲೆನ್ಸ್ಗೆ ಆಗಿದೆ. ಸೊ ನೋಡಿ ಇಲ್ಲಿ ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. 6:30ಗೆ ನಮ್ಮ ಸಫಾರಿ ಜೀಪ್ ಬರುತ್ತೆ. ಸೊ ಜಿಪ್ಸಿ ಸಿಗಲಿಲ್ಲ, ಕ್ಯಾಂಪ್ ಫೈರ್ ಅಂತಾರಿದ್ನ. ಇದರಲ್ಲಿ 8 ಮೆಂಬರ್ಸ್ ಹೋಗ್ಬೋದು. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಸೊ ನಾವಿದ್ದಾಗ ಯಾರೂ ಇರಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಟ್ಟಿದೆ ಮಂಡೇ ಆದ್ರೂ. ಸೊ ಫೈನಲಿ ನೋಡಿ ಸಫಾರಿನಲ್ಲಿ ಬ್ಯಾಕ್ ಸೈಡಲ್ಲಿ ಒಬ್ಬನೇ ಚಿಮ್ಮುತ್ತ ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು. ಎದೆಯಲ್ಲಿ ಸಂತಸದ ಹೊನಲು, ಇದು ವನ್ಯ ಮೃಗಗಳ ಲೋಕವು. ಸೊ ಸಫಾರಿ ಸ್ಟಾರ್ಟ್ ಆಗಿ ಜಸ್ಟ್ 5 minutes ಅಲ್ಲ ನಮಗೆ ಫಸ್ಟ್ ಸಿಕ್ಕಿದೆ ಈ ಡೀರ್ ಒಂಥರ ನಮಗೆ ಫಾರೆಸ್ಟ್ಗೆ ವೆಲ್ಕಮ್ ಮಾಡೋ ಥರ ಕಾಣಿಸ್ತಾ ಇದೆ. ನಮ್ಮ ಜೊತೆ ಬಂದಂತಹ ಗೈಡ್ ಇವಾಗ ಹೇಳ್ತಾ ಇರೋದೇನೆಂದರೆ, ವೈಲ್ಡ್ ಲೈಫ್ ಸಫಾರಿ ಕಂಪ್ಲೀಟ್ಲಿ ಇಟ್ಸ್ ಡಿಪೆಂಡ್ಸ್ ಆನ್ ಲಕ್. ಸೊ ನಮಗೆ ಲಕ್ ಇದ್ದರೆ 100% ಸಿಗುತ್ತೆ ಸೈಟಿಂಗು. ಅಕಸ್ಮಾತ್ ಸಿಗಲಿಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲಿ ಅಷ್ಟು ದೂರದಲ್ಲೇ ನಮಗೆ ಎಲಿಫೆಂಟ್ ಕೂಡ ಸಿಕ್ಕಿದೆ. ಸೊ ಎಲಿಫೆಂಟ್ ಇವಾಗ ಏನು ಹೇಳ್ತಾ ಇದೆ ಅಂತಂದರೆ, ಬರ್ರಪ್ಪ ಫೋಟೋ ತೆಗಿಕ್ಕೆ ಬಂದಿದ್ದೀರಾ, ಆಯಿತು ಪೋಸ್ ಕೊಡ್ತೀನಿ ಬನ್ನಿ ಬನ್ನಿ ಅಂತ ನಿಂತ್ಕೊಳ್ಳೋ ಥರನೇ ಕಾಣಿಸ್ತಾ ಇದೆ. ಸೊ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಬಂತು ಪಿಕ್ಚರು. ಹಾಗೆ ಇನ್ನೊಂದೇನೆಂದರೆ, ಆ ಸಣ್ಣ ಒಂದು ಮೂಲೆಯಲ್ಲಿ ಅದ್ರ ಒಂದು ಮರಿ ಕೂಡ ಅಲ್ಲೇ ಇದೆ. ಇವಾಗ ಜಿಪ್ಸಿ ಡ್ರೈವರ್ಸ್ ಇಬ್ಬರು ಮಾತಾಡ್ಕೋತಾ ಇದ್ದಾರೆ, ಆ ಡೈರೆಕ್ಷನಲ್ಲಿ ಇದೆಯಾ ಈ ಡೈರೆಕ್ಷನಲ್ಲಿ ಇದೆಯಾ ಅಂತ. ಸೊ ಅವರು ಈ ಕಡೆಯಿಂದ ಬಂದಿರ್ಬೋದು ಅಂತ ಅನ್ನೋವಾಗ ನಮಗೆ ಒಂದು ಮನಸ್ಸಲ್ಲಿ ಆ ಫೀಲಿಂಗೇ ಬೇರೆ ಇದೆ ಆ್ಯಕ್ಚುಲಿ. ಅಲ್ಲಿ ಹೋದ್ರೆ ಸಿಗುತ್ತೇನೋ ಅನ್ನೋ ಒಂದು ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಯಾವಾಗ ಟೈಗರ್ ಕಾಣಿಸುತ್ತೆ, ಲೆಪರ್ಡ್ ಕಾಣಿಸುತ್ತೆ, ಲೆಪರ್ಡು ಮರದ ಮೇಲೆ ಮಲಗಿರ್ಬೋದಾ ಅಂತ ಎಲ್ಲ ಫುಲ್ಲು ಸರ್ಚ್ ಮಾಡ್ತಾ ಇದ್ದೇನೆ. ಸೊ ನಮಗೆ ನಮ್ಮ ಗೈಡ್ ಬಂದು ಇಲ್ಲಿ ನಮ್ಮ ಮರಗಳ ವಿಶೇಷತೆಗಳು ಏನೇನು ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಹೀಗೆ ಹುಡುಕ್ತಾ ನನಗೆ ಸಿಕ್ಕಿದ್ದೆ ಮಂಗೂಸ್. ಸಖತ್ ಕ್ಯೂಟ್ ಆಗಿತ್ತು. ಕಾಡುಗಳ ವೀರಪ್ಪನ್ನು 14 ದಿನ ಫಾರೆಸ್ಟ್ ಆಫೀಸರ್ಸ್ನ ಇಟ್ಕೊಂಡಿದ್ದಂಥ ಜಾಗ ಅಂತ ಇದು. ಏನೇನು ಸಫಾರಿನೇ ಮುಗಿದೋಯ್ತು ಅಂತೂ ಇದು ಟೈಗರು ಸಿಗಲಿಲ್ಲ, ಲೆಪರ್ಡು ಸಿಗಲಿಲ್ಲ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಅಷ್ಟು ದೂರದಲ್ಲೇ ಟೈಗರ್ ಪಾಸ್ ಆಗ್ತಾಯಿತ್ತು.
ನಮ್ಮ ಮುಂದೆ ಒಂದು ಜೀಪ್ ಹೋಯ್ತು, ಅವ್ರಿಗೆ ಸಿಕ್ಕಿದೆ. ಬಟ್ ಬೇರೆ ಎಲ್ಲ ಸೈಟಿಂಗ್ ಆಗಿದೆ. ಯಾವ್ಯಾವ ಸೈಟಿಂಗ್ ಆಗಿದೆ ಅವರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ನಾನು ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡಿ. ದರ್ಶನ್ ಕ್ಲಿಕೋಗ್ರಫಿ ಅಂತ ಕ್ಯಾಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ.